18 ವರ್ಷದ ಹುಡುಗಿ 50 ವರ್ಷದ ಅಂಕಲ್ ಮದುವೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಹುಡುಗಿಯನ್ನ ಬಲವಂತವಾಗಿ ಆತ ಮದುವೆಯಾಗಿದ್ದಾನೆ ಅನ್ನುವ ಆರೋಪ ಕೇಳಿ ಬಂದಿದೆ. ಆಕೆಯನ್ನ ಮನೆಯಲ್ಲಿ ಕೂಡಿ ಹಾಕಿ 15 ದಿನಗಳ ಕಾಲ ನರಕಯಾತನೆಯನ್ನ ಈತ ಕೊಟ್ಟಿದ್ದಾನಂತೆ. ಬಹಳ ಸಂಚಲನಕ್ಕೆ ಕಾರಣ ಆಗಿತ್ತು ಮೊನ್ನೆ ಈ ಒಂದು ಮದುವೆಯ ವಿಚಾರ. 18 ವರ್ಷದ ಹುಡುಗಿ 50 ವರ್ಷದ ಅಂಕಲ್ ಜೊತೆ ಮದುವೆ ಆದ್ಲು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಜನವರಿ 3ರಂದು ಕಾಣೆಯಾಗಿದ್ದು ಹುಬ್ಬಳ್ಳಿ ಮೂಲದ ಕರಿಷ್ಮಾ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ನಾಪತ್ತೆ ಪ್ರಕರಣ ಆಗಿದ್ದು ಆ ಸಂದರ್ಭದಲ್ಲಿ ದಾಖಲು ಕೂಡ ಆಗಿತ್ತು ಈ ಪ್ರಕರಣ. ಅಜ್ಜಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಯುವತಿ ಕರಿಷ್ಮಾ ನಾಪತ್ತೆಯಾಗಿದ್ಲು. ನರಕ ಯಾತನೆಯನ್ನ ಅನುಭವಿಸಿ ಈಗ ವಾಪಸ್ ಬಂದಿದ್ದಾಳೆ ಕರಿಷ್ಮಾ. 22 ವರ್ಷದ ಮಗನಿದ್ದಾನೆ ಈ 50 ವರ್ಷದ ಅಂಕಲ್ಗೆ. 18 ವರ್ಷದ ಯುವತಿಯ ಜೊತೆಗೆ ಈತ ಮದುವೆ ಮಾಡ್ಕೊಂಡಿದ್ದಾನೆ. ಓಡಿ ಹೋಗಿ ಮದುವೆ ಆಗಿರುವಂತಹ 2 ದಿನಕ್ಕೆ ಕರಿಷ್ಮಾಗೆ ಟಾರ್ಚರ್ ಅನ್ನ ಈ ಕೀಚಕ ಕೊಟ್ಟಿದ್ದಾನಂತೆ. 50 ವರ್ಷದ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಇದೀಗ ಹುಬ್ಬಳ್ಳಿಗೆ ಆ ಯುವತಿ ವಾಪಸ್ ಬಂದಿದ್ದಾಳೆ. ಅಶ್ಲೀಲ ವಿಡಿಯೋ ತೋರಿಸಿ ಯುವತಿಯ ಮೇಲೆ ಮೃಗೀಯ ವರ್ತನೆಯನ್ನ ಈತ ತೋರಿಸಿದ್ದಾನಂತೆ. ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಹೋಗ್ತಾ ಇದ್ದಂತೆ ಈ ಕೀಚಕ. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯಾಕೆ ಈ ತರ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. 18 ವರ್ಷದ ಹುಡುಗಿ ಜೊತೆ 50 ವರ್ಷದ ಅಂಕಲ್ ಮದುವೆಯ ಕತೆ ಏನು ಅನ್ನುವಂತಹ ವಿಚಾರಗಳು ಬಹಳ ಸುದ್ದಿಯನ್ನ ಕೂಡ ಮಾಡಿತ್ತು. ಆದರೆ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಈಗಾಗಲೇ 18 ವರ್ಷದ ಯುವತಿ 50 ವರ್ಷದ ಅಂಕಲ್ ಜೊತೆ ಮದುವೆ ಆಗಿರೋ ವಿಚಾರಕ್ಕೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ಏನೇನು ಆಗಿತ್ತು ಅಲ್ಲಿ? ಆಕೆಯನ್ನ ನಾಪತ್ತೆ ಅಂದ್ರೆ ಆಕೆಯನ್ನ ಈತ ಯಾವ ರೀತಿಯಾಗಿ ಕರ್ಕೊಂಡು ಹೋಗಿದ್ದ, ಆನಂತರ ಮದುವೆ ಮಾಡಿಕೊಂಡ, ಇದೀಗ ಆಕೆ ಹೇಗ್ ಬಂದಿದ್ದಾಳೆ ವಾಪಸ್? ನವಿತಾ, ಏನಂದ್ರೆ ಈಗೇನು ಕೊಲ್ಲಾಪುರದಲ್ಲಿ ಅವ್ರ ಅಜ್ಜಿ ಜೊತೆ ಇದ್ದಂತಹ ಕರಿಷ್ಮಾಳನ್ನ ಒಂದು ಫೋನ್ ಮೂಲಕ ಕರೆಯಿಸ್ಬಿಟ್ಟು ಅಂಗಡಿಯೊಂದಕ್ಕೆ ಕರೆಸಿ ಅಲ್ಲಿಂದ ಏನಂದ್ರೆ ಆಕೆಗೆ ಒಂದು ಜ್ಯೂಸ್ ಕುಡಿಸ್ತಾನೆ. ನಂತರ ಆಕೆ ಏನು ಪ್ರಜ್ಞೆ ತಪ್ಪಿದ ನಂತರ ಬೇರೆ ಎಲ್ಲೋ ಒಂದ್ ಕಡೆ ಹೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಬಿಟ್ಟು ನಂತರ ಒಂದು ರೂಮ್ ನಲ್ಲಿ ಕೂಡ ಹಾಕಿರ್ತಾನೆ. ಅಲ್ಲಿ ಏನಂದ್ರೆ ಒಂದು 3-4 ದಿನ ಅಲ್ಲೇ ಇರ್ತಾರೆ. ನಂತರ ಏನಂದ್ರೆ ಇದು ಯಾವಾಗ ಅಲ್ಲಿ ಏನು ಸುದ್ದಿ ಬಂತು ಈ ರೀತಿ ಒಂದು ನಾಪತ್ತೆ ಆಗಿದ್ದಾಳೆ ಅನ್ನೋ ಒಂದು ಏನು ಎಲ್ಲಿ ಟಿವಿಗಳಲ್ಲಿ ಬಂದ ನಂತರ ಏನಾಗುತ್ತೆ, ನಾನು ಮರ್ಯಾದೆ ತೆಗಿತಾ ಇದ್ದಾರೆ ನಿಮ್ಮ ತಂದೆ ತಾಯಿ, ಹಾಗಾಗಿ ಒಂದ್ ವೇಳೆ ಇದೇ ತರ ಏನಾದ್ರು ಮುಂದುವರಿಸಿದ್ರೆ ಅವ್ರಿಬ್ರ ಮೇಲೂ ನಾನು ಏನಾದ್ರು ಒಂದು ಆಕ್ಷನ್ ತಗೊಳ್ಬೇಕಾದ್ರೆ ಅಂದ್ರೆ ಒಂದು ಅವ್ರ ಮೇಲೆ ನಾನು ಸೇಡ್ ತೀರ್ಕೊಳ್ಬೇಕಾಗ್ತಾನೋ ಒಂದು ಎಚ್ಚರಿಕೆ ಕೊಡ್ತಾನೆ. ಜೊತೆಗೆ ಏನಂದ್ರೆ ನೀನು ಹೋಗಿ ಅವರ ತಂದೆ ತಾಯಿ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತೇಳಿ ವಾರ್ನ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಂದ್ರೆ ಈಕೆ ಆ ಒಂದು ತಂದೆ ತಾಯಿ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅನ್ನೋ ಒಂದು ನೆಪ ಹೇಳ್ಬಿಟ್ಟು ಏನಂದ್ರೆ ಈಗ ಹುಬ್ಬಳ್ಳಿಗೆ ಬಂದಿದ್ದಾಳೆ. ಹುಬ್ಬಳ್ಳಿಗೆ ಬಂದು ಏನಂದ್ರೆ ಈಗ ತನಗಾದ ಪರಿಸ್ಥಿತಿಯನ್ನ ತಂದೆ ತಾಯಿ ಮುಂದೆ ಬಿಚ್ಚಿಟ್ಟ ನಂತರ ಏನಂದ್ರೆ ಈಗ ಪೊಲೀಸರಿಗೆ ದೂರು ಕೊಡ್ತಾ ಇದಾರೆ ಅವನ ವಿರುದ್ಧ, ಪ್ರಕಾಶ್ನ ವಿರುದ್ಧ. ಈ ರೀತಿ ಮೊದಲ ಹೆಂಡತಿಗೂ ಇದೇ ರೀತಿ ಟಾರ್ಚರ್ ಕೊಟ್ಟು ಈ ರೀತಿ ಒಂದು ಮದುವೆ ಮಾಡ್ಕೊಂಡ್ರೆ ಈಗ ಏನಂದ್ರೆ ನನ್ನನ್ನು ಸಹ ಮದುವೆ ಮಾಡ್ಕೊಂಡು ನನ್ನ ಲೈಫ್ ಸ್ಪಾಯಿಲ್ ಮಾಡಿದ್ದಾನೆ, ಹೀಗಾಗಿ ಅವನ ಮೇಲೆ ಆಕ್ಷನ್ ಆಗ್ಬೇಕು ಅಂತ ಕರಿಷ್ಮಾ ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನಂದ್ರೆ ಏನು ಪ್ರೀತಿ ಏನೋ ಅಂಕಲ್ ನೋಡಿ ಪ್ರೀತಿಗೆ ಹೋಗಿ ಮೋಸ ಹೋದಂತ ಹುಡುಗಿ ಈಗ ಏನಂದ್ರೆ ಪೋಷಕರ ಮಡಿಲು ಸೇರಿದ್ದಾಳೆ. ಈಗ ಅವನ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾಳೆ ನವಿತಾ. ಹಾಗೆ ಈಗ ಶಿವರಾಮ ಅಸುಂಡಿ, ಅಲ್ಲೇ ಅವರ ಆಕೆಯ ಪೋಷಕರು ಯಾರಾದ್ರೂ ಇದ್ರೆ ಅವರೊಂದಿಗೆ ಮಾತಾಡಿಸಬಹುದಾ? ಹೇಗೆ ಅಂದ್ರೆ ಈಗ ಫೋನ್ ಏನಾದ್ರು ಕೊಡ್ಬೋದಾ ಅವರನ್ನ ಮಾತಾಡ್ಸೋದಿಕ್ಕೆ? ಇಲ್ಲಿ ಅವರ ತಾಯಿ ಇದ್ದಾರೆ, ಅವ್ರ ತಾಯಿಗೆ ಕೊಡ್ತೇನೆ. ಒಂದ್ ನಿಮಿಷ ಲೈವ್ ಮಾತಾಡ. ಹಲೋ ಅಮ್ಮ, ಈಗ ನಿಮ್ಮ ಮಗಳಿಗೆ ಈ ತರದೊಂದು ಪರಿಸ್ಥಿತಿ ಆಗಿರೋದು, ಆಕೆ ಯಾವಾಗ ಹೋದ್ಲು, ಆತನ ಪರಿಚಯ ಹೇಗಿತ್ತು ಆಕೆಗೆ, ಈಗ ಅವಳು ವಾಪಸ್ ಬಂದಳೆ, ಏನೆಲ್ಲ ಹೇಳಿದಾಳೆ ನಿಮ್ ಜೊತೆ? ಹಲೋ ಹೇಳಿ ಶಿವರಾಮ್. ನವಿತಾ, ಈಗ ಅವರು ಒಂದೇ ನಿಮಿಷ ಮಾತಾಡ್ತಾರೆ. ಅವರ ಏನು ಸಂಬಂಧಿಕರಿದ್ದಾರೆ. ಹಲೋ, ಏನ್ ಆಗಿತ್ತು ಈಗ? ಪ್ರಕಾಶನ್ ಅವರ ಪರಿಚಯ ಹೇಗಾಯ್ತು? ಈಗ ಆಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿದಾಳೆ? ಕರಿಷ್ಮಾ ಏನ್ ಹೇಳಿದಾಳೆ? ನವಿತಾ, ಅವ್ರ ತಂದೆ ಇದಾರೆ, ಮಾತಾಡ್ತಾರೆ. ಒಂದೇ ನಿಮಿಷ ಮಾತಾಡ್. ಹಲೋ ಸರ್. ಈಗ ಸರ್, ಏನ್ ನಿಮ್ ಮಗಳು ಬಂದಂತಹ ಹೇಗ್ ಬಂದ್ಲು? ಈಗ ಆಕೆ ಯಾವ ರೀತಿಯಾಗಿ ವಾಪಸ್ ಬಂದಿದ್ದಾಳೆ? ಏನ್ ಹೇಳಿದ್ಲು ಬಂದಂತಹ ಸಂದರ್ಭದಲ್ಲಿ? ಹಲೋ ಮೇಡಮ್, ಈಗ ನಮ್ಮ ಮಗಳ ತಾಯಿ ತಂದೆ ಬೇಕಂತ ಬಂದೈತಿ. ಈಗ ನಮ್ಮ ಮಗಳು ಬಂದಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಸಂತೋಷ ಆದ್ಮೇಲೆ ಈಗ ನಮ್ಮ ಮಗಳು ನಮ್ ಕೂಟೆ ಸಾಥ್ ಕೊಡಕತ್ತಾಳ. ಅವ್ನಿಗೆ ಹೆಂಗ್ ಇದು ಮಾಡ್ಬೇಕು, ಅವ್ನಿಗೆ ಈಗ ಅವ್ನು ನಮ್ಗೆ ಹೆದರ್ಸಿ ನಮ್ಮ ಮಗಳಿಗೆ ಎಲ್ಲಾ ಧಮಕಿ ಕೊಟ್ಟು ಎಲ್ಲಾ ಇದು ಮಾಡ್ಯಾನ. ಅವ್ನು ಲಗ್ನ ಗಿಗ್ನ ಮಾಡ್ಯಾನ, ಇನ್ನಿಷ್ಟು ಇದ್ರಾಗ ಹಾಕಾಕತ್ತಾನ ಅವನು ನಮ್ಮ ಮಗಳಿಗೆ.
ಎಲ್ಲ ಇದು ಮಾಡಿ ನಮ್ಮ ಮಗಳದ್ದು ಸ್ಪೈಲ್ ಮಾಡಕತ್ತಾನ ಅವನ್ನೆಲ್ಲ. ನಮ್ಮ ಮಗಳಿಗೆ ಟಾರ್ಚರ್ ಮಾಡೋದು, ಹಿಂಗ್ ಮಾಡೋದು, ಬ್ರೈನ್ ಎಫೆಕ್ಟ್ ಮಾಡಿ ಎಲ್ಲ ಏನೇನು ಇದು ಮಾಡ್ಯಾನ ಅದು ಮಾಡ್ಯಾನೆಲ್ಲ. ಅದಕ್ಕೆ ನಮ್ಮ ಮಗಳು ಬಂದ್ಮೇಲೆ ಅವ್ನಿಗೆ ಇದು ಕೊಡ್ಬೇಕು ಮೇಡಮ್, ಅವ್ನಿಗೆ ಶಿಕ್ಷೆ ಕೊಡ್ಬೇಕು, ಅವ್ನಿಗೆ ನ್ಯಾಯ ಇದ್ಬೇಕು, ಅವ್ನಿಗೆ ಇದು ಮಾಡಬೇಕು ಮೇಡಮ್, ಅವ್ನಿಗೆ ಬೀಳಬೇಡ ಅಂತ ನಮಗೆ ಇದೈತಿ ಮೇಡಮ್, ಕಾನ್ಫರ್ಮ್ ಮೇಡಮ್. ಓಕೆ, ಧನ್ಯವಾದಗಳು ದೀಪಕ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.